ಹಾಯ್ ಎವ್ರಿವನ್. ನೋಡಿ, ಒಂದು ವೇಗನಾರು 2011 ಮಾಡಲ್. ಅದಕ್ಕೆ ಕಂಪ್ನಿಯಿಂದ ಸಿಸ್ಟಮು ಕೊಟ್ಟಿದ್ರು, ಪ್ಲಸ್ FM USB ಆ ಥರ ಹಳೆ ಸಿಸ್ಟಮು ಇದ್ದಿದ್ದು. ಇವ್ರ ಗಾಡಿನಲ್ಲಿ 2011 10 ಮಾಡಲ್ಗೆ ಎಲ್ಲ ಟಾಪ್ ಆ್ಯಂಡ್ ಮಾಡಲ್ ಗಾಡಿ ಇದು. ಇದರಲ್ಲಿ ರಿಯರ್ ವೈಫರು, ಸಿಸ್ಟಮು, ಸ್ಪೀಕರು ಎಲ್ಲ ಬಂದಿದ್ದು. ಸೊ ಅದರಲ್ಲಿ ಏನಿರಲಿಲ್ಲ ಅಂದರೆ ನಿಮಗೆ ಬೇಸಿಕ್ ಸಿಸ್ಟಮ್ ಇದ್ದಿದ್ದು. ಸೊ ಆ ಬೇಸಿಕ್ ಸಿಸ್ಟಮ್ ನಾವು ತೆಗಿಬಿಟ್ಟು ಒಂದು ಸಿಸ್ಟಮು, ಒಂದು ಸ್ಟೇರಿಂಗು, ಒಂದು ಕ್ಯಾಮ್ರಾ ಅಷ್ಟು ಮಾತ್ರ ಅಪ್ಗ್ರೇಡ್ ಮಾಡಿದ್ದೀವಿ. ಫಸ್ಟು ನೋಡಿ, ಇದು ಕಂಪ್ನಿಯಿಂದ ನಿಮಗೆ ಈ ಥರ ಸ್ಟೇರಿಂಗ್ ಒಂದು ಬಂದಿರ್ತದೆ. ಸೊ ಇದು ತೆಗಿಬಿಟ್ಟು ನಾವು ಏನು ಮಾಡಿದ್ದೀವಿ ಅಂದರೆ ಈ ಥರ ಸ್ಟೇರಿಂಗ್ ಒಂದು ಹಾಕಿದ್ದೀನಿ. ಇದಕ್ಕೆ ಬಂದ್ಬಿಟ್ಟು ನಿಮಗೆ ಯಾವ ಕಾರಣಕ್ಕೂ ನಾವು ಆಲ್ಟ್ರೇಷನ್ ಮಾಡಲ್ಲ. ಆ ಸ್ಟೇರಿಂಗ್ ತೆಗಿಬೇಕು, ಈ ಸ್ಟೇರಿಂಗ್ ಹಾಕಬೇಕು, ಆ ಥರ ಕೆಲಸ ಮಾಡೋದು ನಾವು. ಆಲ್ಟ್ರೇಷನ್ ಮಾಡ್ಕೊಂಡು ಬ್ರೇಜಿಂಗ್ ಕೆಲಸ, ವೆಲ್ಡಿಂಗ್ ಕೆಲಸ ಅದೆಲ್ಲ ನಾವು ಯಾವ ಕಾರಣಕ್ಕೂ ಮಾಡೋದು. ಇದು ಸ್ಟಿಚಿಂಗು ನಾವು ಯಾವ ಥರ ಮಾಡಿದ್ದೀವಿ, ಒಂದು ರೆಡ್ ಒಂದು ಸಿಲ್ವರ್ ಡಬಲ್ ಥ್ರೆಡ್ನಲ್ಲಿ ಮಾಡಿರೋದು. ಇದು ನಮ್ಮ ಸೆಲೆಕ್ಷನ್ನಲ್ಲಿ ನಾವು ರೆಡಿ ಮಾಡಿ ಇಕ್ಕಿರೋದು. ಇದು ಒಂದು ಲುಕ್ ನೋಡ್ಬೋದು ಈ ಸ್ಟೇರಿಂಗ್ದು ಯಾವ ಥರ ಇದೆ ಅಂತ. ಈ ಸ್ಟೇರಿಂಗ್ ತೆಗಿಬಿಟ್ಟು ಈ ಸ್ಟೇರಿಂಗ್ ಹಾಕಿದ್ದೀವಿ. ಇವಾಗ ಇದು ಸ್ಟೇರಿಂಗು ಕೆಲಸ ಏನಂದರೆ, ಪಾರ್ಕಿಂಗ್ ಆನ್ ಮಾಡೋ ನಿಮಗೆ ಲೈಟೂ ಬರ್ತದೆ. ಸಿಸ್ಟಮ್ ಹಾಕಿದ್ದೀರಾ, ಇದು ನೋಡಿ ಕಂಪ್ನಿ ಸಿಸ್ಟಮ್ ಇದು ತೆಗಿಬಿಟ್ಟು GTRದು 4GB 32GB ಆ್ಯಂಡ್ರಾಯ್ಡ್ 1 ಬರ್ತದೆ, ಕಾರ್ಪ್ಲೇ 1 ಬರ್ತದೆ, ಆ್ಯಂಡ್ರಾಯ್ಡ್ ಆಟೋ ಕಾರ್ಪ್ಲೇ 1 ಬರ್ತದೆ. ಇದು ಕಾರ್ಪ್ಲೇ ಸಿಸ್ಟಮ್, ಇದು ಒಂದು ಹಾಕಿದ್ದೀನಿ. ಇದು ಟಚ್ಚು ನೋಡ್ಬೋದು, ಪರ್ಫಾರ್ಮೆನ್ಸು ನೋಡ್ಬೋದು. ಇದಕ್ಕೆ ಒಂದು ಕ್ಯಾಮ್ರಾನು ಹಾಕಿದ್ದೀನಿ. ಕ್ಯಾಮ್ರಾ ಕ್ಲಾರಿಟಿ ನಿಮಗೆ ತೋರಿಸಿರ್ತೀನಿ. ಇದು ಕ್ಯಾಮ್ರಾನು ನಾವು ಎಲ್ಲಿ ಫಿಟ್ ಮಾಡಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ. ಬಂಪರ್ಗೆ ನಾವು ಯಾವ ಕಾರಣಕ್ಕೂ ಯಾವ ಗಾಡಿಗೂ ನಾವು ಭಾಳ ಕಮ್ಮಿ ಬಂಪರ್ನಲ್ಲಿ ಆಗೋದು. ನಾವು ಕ್ಯಾಮ್ರಾನೇ ಬೇರೆ ಥರ ಫಿಟ್ ಮಾಡಿ ನಿಮಗೆ ಕೊಡೋದು. ಇದು ಒಂದು ಫಿಟ್ ಆಗಿದೆ. ಇಲ್ಲಿಂದ ಇವಾಗ ಪ್ರೆಸ್ ಮಾಡಿದ್ರೆ ವ್ಯಾಲ್ಯೂಮ್ ಜಾಸ್ತಿ, ಟ್ರ್ಯಾಕ್ ಚೇಂಜು, ಮೋಡು, ಮ್ಯೂಟು ಎಲ್ಲ ಬಟನ್ ನಿಮಗೆ ವರ್ಕೇ ಆಗೇ ಆಗುತ್ತೆ 100%. ಈ ಪಾರ್ಟ್ ನಿಮಗೆ ಬ್ಲೂಟೂತ್ ಬಟನ್ನು, ವ್ಯಾಲ್ಯೂಮು, ಟ್ರ್ಯಾಕ್ ಚೇಂಜ್ ಮೋಡು ವರ್ಕ್ ಆಗೇ ಆಗುತ್ತೆ. ಒಂದು ಆ್ಯಂಡ್ರಾಯ್ಡ್ ಸಿಸ್ಟಮು, ಒಂದು ಸ್ಟೇರಿಂಗ್, ಒಂದು ಕ್ಯಾಮ್ರಾ ಹಾಕಿದ್ದೀನಿ. ಇವಾಗ ಕ್ಯಾಮ್ರಾ ನಾವು ಎಲ್ಲಿ ಫಿಟ್ ಮಾಡಿದ್ದೀನಿ ಅಂತ ಅದು ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಇದು ನೋಡ್ಬೋದು, ಬಂಪರ್ಗೆ ಹೋಲೇ ಇಲ್ಲ, ನಾವು ಹಾಕಿಲ್ಲ. ಕಂಪ್ನಿಯಿಂದ ಹೆಂಗೆ ಬರ್ತದೆ ಕ್ಯಾಮ್ರಾ ಆ ಥರ ನಾವು ಒಂದು ಕ್ಯಾಮ್ರಾ. ಗಾಡಿನೂ ನೋಡ್ಬೋದು ನೀವು, VXi ಆ 2011ನಲ್ಲಿ ನಿಮಗೆ ಅದು ಟಾಪ್ ಆ್ಯಂಡ್ ಮಾಡಲ್ ಗಾಡಿ. ಇದು 2011ನಲ್ಲಿ ಇದು ಟಾಪ್ ಆ್ಯಂಡ್ ಗಾಡಿ. ಸೊ ಇದರಲ್ಲಿ ಒಂದು ಸಿಸ್ಟಮ್ ಇರಲಿಲ್ಲ, ಒಂದು ಸ್ಟೇರಿಂಗ್ ಇರಲಿಲ್ಲ, ಒಂದು ಕ್ಯಾಮ್ರಾ ಇರಲಿಲ್ಲ. ಇಷ್ಟು ಮಾತ್ರ, 3 ಮಾತ್ರ ನಾವು ಐಟಮ್ ಒಂದು ನೀಟ್ ಆ್ಯಂಡ್ ಕ್ಲೀನ್ ಸಿಸ್ಟಮ್ ನೋಡ್ಬೋದು. ಫಿಟ್ಟಿಂಗ್ ನೀವು ಯಾವ ಥರ ಇದೆ ಅಂತ ಮೇಲೆಯಿಂದ ಕೆಳಗಡೆಯಿಂದ. ಇವ್ರ ಕಸ್ಟಮರು ಭಾಳ ದಿವಸದಿಂದ ವಿಡಿಯೋ ನೋಡಿ ಸಾಟರ್ಡೆ ನಮ್ಮ ಹತ್ರ ಬಂದಿದ್ರು. ಒಂದು 6:30 7 o'clock ಬಂದಿದ್ರು ನೈಟ್ ಸಾಟರ್ಡೆ. ಸೊ ಇವತ್ತು ಸಂಡೇ ಅವರು ಬಂದಿದ್ದಾರೆ. ಬಂದುಬಿಟ್ಟು 11:30 ಹೇಳಿದ್ದಾರೆ. 11:30 ಬಂದುಬಿಟ್ಟು ನಾನು ನಾಳೆ ಖಂಡಿತ ಬರ್ತೀನಿ ಇಮ್ರಾನ್, ನಿಮ್ಮ ಹತ್ರ ನಮ್ಮನ್ನ ಎಲ್ಲ ವಿಡಿಯೋ ನೋಡಿ ಕೇಳಿ ಬಂದಿದ್ರು ಅಂತ ಕೇಳೋಣ. ಇವಾಗ ಕಸ್ಟಮರು ಅವ್ರ ಕೆಲಸ ಮಾಡಿದ್ದು ನಾವು ಹೆಂಗಿದೆ ಏನಿದೆ ಅಂತ ಅವ್ರಿಗೇನೆ ಕೇಳೋಣ. ಏನಿದೆ? ಏನು ಹೇಳ್ಬೇಕು ಹೇಳಿ ಸರ್. ಇವಾಗ ನೀವು ಈ ಗಾಡಿ ಯಾವುದು? ವ್ಯಾಗನಾರು. ಹೌದು, ಸೂಪರ್. ಇಮ್ರಾನ್ ಇಸ್ ಎ ಸೂಪರ್. ಇಮ್ರಾನ್ ಫ್ಯಾಂಟಾಸ್ಟಿಕ್. ಏನೂ ಇಲ್ಲ ನಂಗೆ. ನಿಮ್ಮ ಗಾಡಿ ಕೆಲವು ಗಾಡಿ ಇರ್ತದೆ, ಬಾಮ ಯಾವ್ದು ಗಾಡಿ ಇದೆ ಯಾವ್ದು ಇದೆ, ಅದಕ್ಕಾಗಿ ನಾವು ವಿಡಿಯೋ ಮಾಡೋದು ಕಾರಣ ಏನಂದ್ರೆ ನಿಮ್ಗೋಸ್ಕರ ಆಗೋದು. ನಿಮ್ಮ ಹತ್ರ ಗಾಡಿ ಇರ್ತದೆ, ನೀವು ಫಿಟ್ ಮಾಡಬೇಕು, ಅದು ನಮಗೆ ಸರ್ಟಿಫೈಡ್, ಕಸ್ಟಮರ್ಗೆ ಸರ್ಟಿಫೈಡ್ ಇದು ಎಲ್ಲ ಬಂದ್ಬಿಡಿ ಹಾಕ್ಬಿಡ್ತೀನಿ ಅದೆಲ್ಲ ನಮ್ಮ ಹತ್ರ ಕೆಲಸನೇ ಇಲ್ಲ. ಕರೆಕ್ಟ್, ಕೆಲಸನೇ ಡಿಫ್ರೆಂಟ್. ಇದು ನಿಮಗೆ ಟ್ರೆಂಡ್ ಇದೆ. ಇವಾಗ ನೋಡಿ, ಮೊಬೈಲಿಂದ ಚೇಂಜ್ ಮಾಡಿಲ್ಲ, ಹಿಂಗಿದೆ ಹಂಗೆ ಮಾಡ್ಕೊಂಡಿದ್ದೀನಿ. ಹೌದು. ಇವಾಗ ಕೆಲಸ ಮಾಡಿದ್ರೆ ಹೆಂಗೆ ಅನ್ಸುತ್ತೆ? ನನಗೆ ಹೊಸ ಗಾಡಿ ನಾನು ತೊಗೊಂಡಂಗಿದೆ. ನನಗೆ ನೀವು ಏನ್ ಹೇಳ್ತೀರಲ್ಲ ಮಾಡಿದ್ರಲ್ಲ, ಹಸ್ಬೆಂಡ್ ಹ್ಯಾಪಿ, ಐ ಆಮ್ ಹ್ಯಾಪಿ. ಇದು ಒಂದು ಕೆಲಸ ಮಾಡಿದ್ದೀನಿ ಅಂದ್ರೆ ಅವರೆಲ್ಲ ವಿಡಿಯೋ ನೋಡ್ಬಿಟ್ಟು ಹೆಂಗ್ ಕೆಲಸ ಆಗಿದೆ, ಏನ್ ಕೆಲಸ ಆಗಿದೆ ಕೆಲವು ಕಡೆ ಚೆಕ್ ಮಾಡಿ, ಸೊ ನಮ್ಮ ಹತ್ರ ಬಂದು ಅವರು ಫಿಟ್ ಮಾಡಿ. ಇದು 3 ಐಟಮ್ ಫಿಟ್ ಮಾಡಿರೋದು. ಒಂದು ಸ್ಟೇರಿಂಗ್, ಒಂದು ಸಿಸ್ಟಮ್, ಒಂದು ಕ್ಯಾಮ್ರಾ. ಎಷ್ಟು ಏನಿಲ್ಲ,
ಇದು ಲುಕ್ನು ನೀವು ಒಂದು ಸ್ಟೇರಿಂಗ್ ಚೇಂಜ್ ಆದ ತಕ್ಷಣನೇ ನಿಮಗೆ ಗಾಡಿ ಲುಕ್ಕೆ ನೋಡ್ಬೋದು ಯಾವ ತರ ಇದೆ ಅಂತ. ಯಾವ ಕಾರಣಕ್ಕೂ ನಾವು ಇದು ಆಲ್ಟ್ರೇಷನ್ ಮಾಡಲ್ಲ. ನಾವು ಆಲ್ಟ್ರೇಷನ್ ಒಂದು ಕೆಲಸನೇ ಇಲ್ಲ. ಆ ಸ್ಟೇರಿಂಗ್ ತೆಗಿಬೇಕು, ಈ ಸ್ಟೇರಿಂಗ್ ಹಾಕ್ಬೇಕು ಅಷ್ಟೇ. ಅದು ಒಂದು. ಇದು ಸಿಸ್ಟಮ್ ಒಂದು ತೆಗಿಬೇಕು, ಸಿಸ್ಟಮ್ ಒಂದು ಹಾಕಿದ್ವಿ, ಒಂದು ಕ್ಯಾಮ್ರಾ ಅಷ್ಟೇ. ಈ ಗಾಡಿ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಇಷ್ಟಕ್ಕೆ ಮಾತ್ರ ನಾವು ಕೆಲಸ ಮಾಡಿದ್ವಿ.